ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ರಿಗೂ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ನಿಮ್ಗೆ ಮುಂದಿನ ದಿನಗಳಲ್ಲಿ ದೇವರು ಒಳ್ಳೇದನ್ನ ಮಾಡ್ಲಿ ಅಂತ ಹಾರೈಸ್ತೇನೆ. ಸ್ನೇಹಿತರೆ, ಇತ್ತೀಚಿನ ವರ್ಷಗಳಲ್ಲಿ ಸಿಕ್ಕ ಕಡೆಗಳಲ್ಲಿ ದುಂಬಿ ಮಾಡೋದು ಇದೆಲ್ಲ ಮಾಮೂಲಾಗ್ಬಿಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ಒಂದು ಕೋಮಿನವರು ಚಿಕ್ಕ ಚಿಕ್ಕ ವಿಷಯಗಳನ್ನ ಇಟ್ಕೊಂಡು ದುಂಬಿ ಗಲಭೆಯನ್ನ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ಹೊಡೆಯುವಂತದ್ದು, ಪೊಲೀಸರಿಗೆ ಕಲ್ಲು ಹೊಡೆಯುವಂತದ್ದು, ನಂತರ ಹಿಂದೂಗಳಿಗೆ ಸಂಬಂಧಪಟ್ಟಂತ ಯಾವ್ದಾದ್ರು ಮೆರವಣಿಗೆ ಹೋಗ್ತಾ ಇದ್ರೆ ಅದ್ರ ಮೇಲೆ ಕಲ್ಲು ತೂರಾಟ, ಚಪ್ಪಲಿ ತೂರಾಟ ಇಂಥದ್ದೆಲ್ಲ ಮಾಮೂಲಾಗ್ಬಿಟ್ಟಿದೆ. ಆದ್ರೆ ಇವ್ರಿಗೆ ಅಷ್ಟೊಂದು ಧೈರ್ಯ ಬರ್ಲಿಕ್ಕೆ ಕಾರಣ ಏನು? ಬೇರೆ ಏನು ಅಲ್ಲ, ಆಯಾಯ ರಾಜ್ಯಗಳಲ್ಲಿರುವಂತಹ ಸರ್ಕಾರ ಇವರ ಪರವಾಗಿ ಯಾವಾಗಲೂ ಕೂಡ ಕೆಲಸ ಮಾಡ್ತದೆ. ಅಂದ್ರೆ ಇವ್ರನ್ನ ಮತ ಬ್ಯಾಂಕ್ ಆಗಿ ಇವರು ಉಪಯೋಗಿಸ್ಕೊಳ್ತಾರೆ. ಹಾಗಾಗಿ ಇವ್ರು ಏನ್ ಮಾಡಿದ್ರು ಕೂಡ ಅವ್ರನ್ನ ಕ್ಷಮಿಸುವಂತಹ ಬುದ್ಧಿಯನ್ನ ಈ ಸರ್ಕಾರಗಳು ಇಟ್ಕೊಂಡಿದ್ದಾವೆ. ಹಾಗಾಗಿ ಏನಾಗ್ತದೆ, ಪದೇ ಪದೇ ಅವರು ಈ ರೀತಿಯಾದಂತಹ ಗಲಭೆಯನ್ನ ಮಾಡ್ತಾರೆ. ಅವ್ರ ಮೇಲೆ ಕೇಸ್ಗಳನ್ನು ಕೂಡ ಹಾಕಿ ಅವ್ರನ್ನ ಜೈಲಿಗೆ ಕಟ್ಟುವಂತ ಕೆಲಸ ಕೂಡ ನಡೀತದೆ. ಆದ್ರೆ ಏನಾಗ್ತದೆ ಅಂದ್ರೆ, ಇವ್ರ ಮೇಲೆ ಕೇಸ್ ಹಾಕುವ ಸಂದರ್ಭದಲ್ಲಿ ಅತ್ಯಂತ ವೀಕ್ ಆಗಿರುವಂತಹ ಸೆಕ್ಷನ್ ಗಳನ್ನ ಹಾಕ್ತಾರೆ. ಅಂದ್ರೆ ಅತಿ ಸುಲಭವಾಗಿ ಅವರಿಗೆ ಬೇಲ್ ಸಿಗ್ಬೇಕು, ಆ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ತಾರೆ. ಕೊನೆಗೆ ಒಂದು ಸಚಿವ ಸಂಪುಟ ಸಭೆಯನ್ನ ಕರೀತಾರೆ. ನಂತರ ಇವರ ಮೇಲಿರುವಂತಹ ಎಲ್ಲಾ ಕೇಸ್ಗಳನ್ನ ವಾಪಸ್ ತಗೊಳ್ತಾರೆ. ಇದು ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕ ಸೇರಿ ಕೆಲವೊಂದು ರಾಜ್ಯಗಳಲ್ಲಿ ಅವ್ಯಾವತವಾಗಿ ನಡ್ಕೊಂಡು ಬರ್ತಾನೆ ಇದೆ. ಆದ್ರೆ ಇದಕ್ಕೆ ಅಪವಾದ ಅನ್ನೋ ರೀತಿಯಲ್ಲಿ ಉತ್ತರ ಪ್ರದೇಶ ಸರ್ಕಾರ ಇದೆ. ನಿಮ್ಗೆ ಗೊತ್ತಿದೆ, ಉತ್ತರ ಪ್ರದೇಶ ಮೊದಲು ಯಾವ ರೀತಿ ಇತ್ತು ಅಂತೇಳಿ. ಅತ್ಯಂತ ಗಲಭೆ ಪೀಡಿತ ಪ್ರದೇಶ ಯಾವ್ದಾದ್ರು ಇದ್ರೆ ಅದು ಉತ್ತರ ಪ್ರದೇಶ ಅನ್ಸ್ಕೊಂಡಿತ್ತು. ಅದಕ್ಕೆ ಕಾರಣ ಈ ಹಿಂದಿದ್ದಂತಹ ಸರ್ಕಾರಗಳು. ಅಲ್ಲಿ ಮೊದಲಿಂದನೂ ಕೂಡ ಅಷ್ಟೇ, ಈ ಗುಂಡಾಗಿರಿ ಇರ್ಬೋದು ಅಥವಾ ಡಕಾಯಿತಿ, ದರೋಡೆ ಇದೆಲ್ಲದೂ ಕೂಡ ಕಾಮನ್ ಅನ್ನುವ ರೀತಿಯಲ್ಲಿ ಆ ರಾಜ್ಯ ಇತ್ತು. ಈ ದರೋಡೆಕೋರರಿಗೆ ಅಥವಾ ಈ ಡಕಾಯಿತಿ ಮಾಡುವವರಿಗೆ ಎಲ್ರಿಗೂ ಕೂಡ ಶ್ರೀರಕ್ಷೆ ಸಿಗ್ತಾ ಇದ್ದಿದ್ದು ಅಲ್ಲಿದ್ದಂತಹ ಸರ್ಕಾರಗಳು, ಅಥವಾ ಅದರಲ್ಲೂ ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ಸಮಾಜವಾದಿ ಪಕ್ಷ ಇರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷ ಇರ್ಬೋದು. ಕಾಂಗ್ರೆಸ್ ಪಕ್ಷ ಈಗ ಉತ್ತರ ಪ್ರದೇಶದಲ್ಲಿ ಇಲ್ವೇ ಇಲ್ಲ ಅಂತ ಹೇಳ್ಬೋದು, ಆ ಪರಿಸ್ಥಿತಿಗೆ ಈಗಾಗಲೇ ತಲುಪಿದೆ. ಆದ್ರೆ ಸಮಾಜವಾದಿ ಪಕ್ಷ, ಬಹುಜನ ಸಮಾಜವಾದಿ ಪಕ್ಷ, ಈ ರೀತಿ ಪಕ್ಷಗಳು ಯಾವಾಗ್ಲೂ ಕೂಡ ಇಂಥವರಿಗೆ ಶ್ರೀರಕ್ಷೆಯಾಗಿ ನಿಂತ್ಕೊಂಡು ಬಿಟ್ಟಿತ್ತು. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಅಲ್ಲಿ ಪರಿಸ್ಥಿತಿ ಬದಲಾಗಿ ಹೋಗಿದೆ. ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಯೋಗಿ ಆದಿತ್ಯನಾಥ್ ಯಾವಾಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದ್ರೋ ಆ ದಿನದಿಂದ ಅಲ್ಲಿ ಪರಿಸ್ಥಿತಿ ಬದಲಾಗ್ತಾ ಹೋಗ್ತು. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಈ ಗಲಭೆ ಮಾಡುವಂತವ್ರು ಎಲ್ಲರೂ ಕೂಡ ಈಗ 100 ಬಾರಿ ಯೋಚನೆ ಮಾಡಬೇಕು. ಆ ರೀತಿಯಾದಂತಹ ಕಠಿಣ ಕ್ರಮವನ್ನ ಯೋಗಿ ಆದಿತ್ಯನಾಥ್ ಅವರು ಕೈಗೊಳ್ತಾ ಇದ್ದಾರೆ. ನೀವು ನಮ್ಮ ರಾಜ್ಯದ ಹೋಮ್ ಮಿನಿಸ್ಟರ್ನ ನೋಡಿದ್ದೀರಾ, ಡಾಕ್ಟರ್ ಪರಮೇಶ್ವರ್ ಅವರು. ಇವರು ಸಾಮಾನ್ಯವಾಗಿ ನಮ್ಮ ರಾಜ್ಯದಲ್ಲಿ ಏನೇ ಘಟನೆಗಳು ನಡೆದ್ರು ಕೂಡ ಅವರಿಗೆ ಗೊತ್ತಾಗೋದು ತುಂಬಾ ಲೇಟು. ಈ ಟಿವಿಗಳಲ್ಲಿ ಅಲ್ಲಿ ಬಂದಾದ್ಮೇಲೆ ಯಾರಾದ್ರೂ ಪತ್ರಕರ್ತರು ಹೋಗಿ ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಕೇಳಿದ್ರೆ, ಸರ್ ಈ ತರ ನಡೀತಾ ಇದೆಯಲ್ಲ, ಇದಕ್ಕೆ ಏನ್ ನೀವು ಆಕ್ಷನ್ ತಗೊಂತಾ ಇದ್ದೀರಾ, ನಿಮ್ಮ ಅಭಿಪ್ರಾಯ ಏನು, ಈ ತರ ಕೇಳಿದ್ರೆ, ಹೌದಾ ನನ್ಗೆ ಗೊತ್ತಿರ್ಲಿಲ್ಲ, ನಾನು ಕೇಳ್ಬಿಟ್ಟು ಹೇಳ್ತೇನೆ ಅಂತ ಹೇಳಿ ಹೇಳುವಂತಹ ಹೋಮ್ ಮಿನಿಸ್ಟರ್ ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಆದ್ರೆ ಉತ್ತರ ಪ್ರದೇಶದಲ್ಲಿ ಈ ಗೃಹ ಖಾತೆ ಏನಿದೆ ಅದನ್ನ ಯೋಗಿ ಆದಿತ್ಯನಾಥ್ ಅವರೇ ತಮ್ಮ ಬಳಿಯಲ್ಲಿ ಇಟ್ಕೊಂಡಿದ್ದಾರೆ. ಅಂದ್ರೆ ಅಲ್ಲಿಯ ಗೃಹ ಮಂತ್ರಿ ಯೋಗಿ ಆದಿತ್ಯನಾಥ್ ಅವರು. ಹಾಗಾಗಿ ಉತ್ತರ ಪ್ರದೇಶದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಉಂಟಾದಾಗ ಅಲ್ಲಿ ಕಟ್ಟುನಿಟ್ಟಾದಂತಹ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ. ಅಲ್ಲಿ ಹಿಂದೂಗಳಾದ್ರೂ ಮಾಡ್ಲಿ, ಮುಸಲ್ಮಾನರಾದ್ರೂ ಮಾಡ್ಲಿ ಅಥವಾ ಕ್ರೈಸ್ತರಾದ್ರೂ ಗಲಭೆ ಮಾಡ್ಲಿ, ಎಲ್ಲರನ್ನು ಒಂದೇ ರೀತಿಯಲ್ಲಿ ಟ್ರೀಟ್ ಮಾಡುವಂತಹ ಒಂದು ವ್ಯವಸ್ಥೆ ಉತ್ತರ ಪ್ರದೇಶದಲ್ಲಿದೆ. ಹಾಗಾಗಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಂತಹ ಯೋಗಿ ಆದಿತ್ಯನಾಥ್ ಅವರು ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ಅನ್ಸ್ಕೊಂಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಾಮಾನ್ಯವಾಗಿ ಮುಸಲ್ಮಾನರು ಬಿಜೆಪಿಯನ್ನ ದ್ವೇಷಿಸ್ತಾರೆ. ಆದ್ರೆ ಉತ್ತರ ಪ್ರದೇಶದಲ್ಲಿ ಆ ಪರಿಸ್ಥಿತಿ ಇಲ್ಲ. ಅಲ್ಲಿರುವಂತಹ ಮುಸಲ್ಮಾನರಲ್ಲಿ ಬಹುತೇಕರು ಯೋಗಿ ಆದಿತ್ಯನಾಥ್ ಅವ್ರನ್ನ ಕೊಂಡಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ, ಅವರು ಕೂಡ ಸಂತ್ರಸ್ತರೇ ಆಗಿದ್ರು ಮೊದಲು. ಅಂದ್ರೆ ಇಲ್ಲಿ ನಡೀತಾ ಇದ್ದಂತಹ ಈ ದೊಂಬಿ ಗಲಭೆ ಎಲ್ಲದ್ರಲ್ಲೂ ಕೂಡ ಅವರು ಕೂಡ ಸಂತ್ರಸ್ತರಾಗಿದ್ರು. ಯಾವಾಗ ಯೋಗಿ ಆದಿತ್ಯನಾಥ್ ಅವರು ಅಲ್ಲಿಯ ಮುಖ್ಯಮಂತ್ರಿ ಆದ್ರೂ ಆ ದಿನದಿಂದ ಪರಿಸ್ಥಿತಿ ಸಂಪೂರ್ಣ ಹತೋಟಿಗೆ ಬಂದಿದೆ ಅಂತೇಳಿ ಹೇಳ್ಬೋದು. ಯಾರೆಲ್ಲ ಗಲಭೆಯನ್ನ ಮಾಡ್ಕೊಂಡು ಅಲ್ಲಿ ಗುಂಡಾಗಿರಿ ಮಾಡ್ತಾ ಇದ್ರು ಅವರೆಲ್ಲರೂ ಒಂದೇ ಜೈಲ್ನಲ್ಲಿದ್ದಾರೆ, ಇಲ್ಲ ಆಪರೇಷನ್ ಲಂಗಡ ಮುಖಾಂತರ ಕಾಲಿಗೆ ಗುಂಡೇಟನ್ನ ತಗಲ್ಸ್ಕೊಂಡು ಈಗ ಕುಂಟುಕೊಂಡು ಓಡಾಡ್ತಾ ಇದ್ದಾರೆ. ಆ ಪರಿಸ್ಥಿತಿ ಉತ್ತರ ಪ್ರದೇಶದಲ್ಲಿದೆ. ಕಳೆದ ಶುಕ್ರವಾರ ಬರೇಲಿಯಲ್ಲಿ ಏನ್ ನಡೀತು ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಒಂದಿಷ್ಟು ಮುಸ್ಲಿಂ ಯುವಕರು ಈ ಮಧ್ಯಾಹ್ನದ ನಮಾಜ್ ಆದ್ಮೇಲೆ ಒಂದು ಮೈದಾನದಲ್ಲಿ ಸಭೆ ಸೇರ್ಲಿಕ್ಕೆ ಹೊರಟರು. ಆಕ್ಚುಲಿ ಸಭೆ ನಡೆಸಲಿಕ್ಕೆ ಅಲ್ಲಿ ಇವರು ಪರ್ಮಿಷನ್ ತಗೊಂಡಿರ್ಲಿಲ್ಲ. ಹಾಗಾಗಿ ಪೊಲೀಸರು ಇವರಿಗೆ ಅಲ್ಲಿ ಹೋಗ್ಬಿಡ್ಲಿಕ್ಕಿಲ್ಲ, ನೀವು ಪರ್ಮಿಷನ್ ತಗೊಂಡಿಲ್ಲ, ಹಾಗಾಗಿ ಯಾವುದೇ ಸಭೆಯನ್ನ ನಡೆಸುವ ಹಾಗಿಲ್ಲ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಇವರು ಮಾಮೂಲಾಗಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಪ್ರಾರಂಭ ಮಾಡಿದ್ರು. ಪೊಲೀಸರು ಹಾಕಿದ್ದಂತಹ ಬ್ಯಾರಿಕೇಡ್ ಗಳನ್ನ ದೂಡ್ಕೊಂಡು ನುಗ್ಲಿಕ್ಕೆ ಶುರು ಮಾಡಿದ್ರು. ಕೊನೆಗೆ ಸಿಕ್ಕ ವೆಹಿಕಲ್ ಮೇಲೆ ಕೂಡ ದಾಳಿ ನಡೆಸಲಿಕ್ಕೆ ಶುರು ಮಾಡಿದ್ರು. ಹಾಗೇನೆ ಅಲ್ಲಿರುವಂತಹ ಅಂಗಡಿ ಮುಗ್ಗಟ್ಟುಗಳು ಯಾವುದನ್ನು ಕೂಡ ಅವ್ರು ನೋಡ್ಲಿಕ್ಕೆ ಹೋಗಿಲ್ಲ, ಎಲ್ಲದ್ರ ಮೇಲೂ ದಾಳಿ ನಡೆಸಲಿಕ್ಕೆ ಶುರು ಮಾಡಿದ್ರು. ಕೊನೆಗೆ ಪೊಲೀಸರು ಇವರ ಈ ಗಲಭೆಯನ್ನ ತಹಬಂದಿ ತರಲಿಕ್ಕೆ ಲಾಠಿ ಚಾರ್ಜ್ ಅನ್ನ ಮಾಡಿ ಅವ್ರನ್ನ ಚದುರಿಸಿದ್ರು. ಇದು ನಿಮ್ಗೆ ಗೊತ್ತಿರುವಂತಹ ವಿಷಯ. ಹೆಚ್ಚು ಕಡಿಮೆ ಒಂದು 2,000-3,000 ಜನ ಅಲ್ಲಿ ಸೇರಿದ್ರು ಅನ್ನೋ ಸುದ್ದಿ ಕೂಡ ಇದೆ. ಯಾವಾಗ ಈ ರೀತಿಯಾದಂತಹ ಗಲಭೆ ನಡೀತು, ತಕ್ಷಣ ಉತ್ತರ ಪ್ರದೇಶ ಸರ್ಕಾರ ಅಲರ್ಟ್ ಆಯ್ತು. ಈ ಗಲಭೆಯ ಹಿಂದೆ ಯಾರಿದ್ದಾರೆ ಆತನನ್ನ ಮೊದಲಿಗೆ ಹುಡುಕಿದ್ರು. ಆವಾಗ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ಆ ಮಸೀದಿಯ ಮೌಲಾನ
ತೌಕೀರ್ ರಾಜ ಇದರ ಮಾಸ್ಟರ್ ಮೈಂಡ್ ಅನ್ನೋದು ಗೊತ್ತಾಯ್ತು. ಅಂದ್ರೆ ಆತ ಮೊದಲೇ ಪ್ಲಾನ್ ಮಾಡಿದ್ದ ಈ ರೀತಿಯಾಗಿ ಗಲಭೆ ಎಬ್ಬಿಸಬೇಕು ಅಂತಕೊಂಡು. ನಿಮ್ಗೆ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಒಂದು ಅಭಿಯಾನ ನಡೀತಾ ಇದೆ. ಮುಸಲ್ಮಾನರು ಐ ಲವ್ ಮೊಹಮ್ಮದ್ ಅಂತ ತಕೊಂಡು ಅಲ್ಲಿ ಪೋಸ್ಟರ್ ಗಳನ್ನ ಹಾಕೋದು, ಈ ರೀತಿ ಮಾಡ್ಕೊಂಡು ಬರ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈ ಗಲಭೆ ನಡೆದಿರುವಂತದ್ದು. ಈ ಯುವಕರು ಘೋಷಣೆಗಳನ್ನ ಕೂಗ್ತಾ ಇದ್ರು, ಐ ಲವ್ ಮೊಹಮ್ಮದ್ ಅಂತೇಳಿ ಘೋಷಣೆಯನ್ನು ಕೂಗ್ತಾ ಇದ್ರು. ಹಾಗೇನೆ ಸಿಕ್ಕವ್ರ ಮೇಲೆ ದಾಳಿಯನ್ನು ಕೂಡ ನಡೆಸ್ತಾ ಇದ್ರು. ಕೆಲ ದಿನಗಳ ಹಿಂದೆ ಈ ತೌಕೀರ್ ರಾಜ ಒಂದು ಸಮಾರಂಭದಲ್ಲಿ, ಅಂದ್ರೆ ಈ ಮುಸಲ್ಮಾನರಿಗೆ ಸಂಬಂಧಪಟ್ಟಂತ ಸಮಾರಂಭದಲ್ಲಿ ಭಾಷಣ ಮಾಡ್ತಿರುವಾಗ ಯೋಗಿ ಆದಿತ್ಯನಾಥ್ ಅವರ ವಿರುದ್ಧ ಕೆಂಡ ಕಾರಿದ್ದ. ಆತ ನೇರವಾಗಿ ಯೋಗಿ ಆದಿತ್ಯನಾಥ್ ಅವರಿಗೆ ಚಾಲೆಂಜ್ ಅನ್ನು ಕೂಡ ಮಾಡಿದ್ದ. ನಾವು ಅದು ಮಾಡ್ತೇವೆ, ಇದು ಮಾಡ್ತೇವೆ, ನೀನ್ ಏನ್ ಮಾಡ್ಕೊಂತೀಯ, ಈ ರೀತಿಯಾದಂತಹ ಚಾಲೆಂಜ್ ಅನ್ನು ಮಾಡಿದ್ದ. ಇದೇ ತೌಕೀರ್ ರಾಜ ಈ ಒಂದು ಯುವಕರ ಗುಂಪನ್ನ ಪ್ರಚೋದಿಸಿ ಹೊರಗಡೆ ಕಳಿಸಿದ್ದ ಅನ್ನೋದು ಕೂಡ ಗೊತ್ತಾಯ್ತು. ತಕ್ಷಣ ಆತನನ್ನ ಹುಡುಕ್ಲಿ ಶುರು ಮಾಡಿದ್ರು. ಕೊನೆಗೂ ಸಿಕ್ಕಾಕೊಂಡ ಆತನನ್ನ ಅರೆಸ್ಟ್ ಮಾಡಿ ಈಗ ಜೈಲಿಗೆ ಕಳಿಸಿದ್ದಾರೆ. ಕೇವಲ ಆತನನ್ನ ಜೈಲಿಗೆ ಕಳಿಸಿ ಆತನ ಮೇಲೆ ಏನೋ 4-5 ಸೆಕ್ಷನ್ ಗಳನ್ನ ಹಾಕಿ FIR ಹಾಕಿಸುವಂತಹ ಜಾಯಮನ ಯೋಗಿ ಆದಿತ್ಯನಾಥ್ ಅವರದ್ದಲ್ಲ. ಅದಕ್ಕೆ ಬದಲಾಗಿ ಈತನ ಜನ್ಮ ಜಾಲಾಡ್ಲಿ ಶುರು ಮಾಡಿದ್ರು. ಅದರಲ್ಲೂ ಮುಖ್ಯವಾಗಿ ಅವ್ರು ಮೊದಲೇ ಒಂದು ವಾರ್ನಿಂಗ್ ಅನ್ನು ಕೂಡ ಕೊಟ್ಟರು. ಈ ಗಲಭೆ ನಡೆಸಿರುವಂತಹ ತೌಕೀರ್ ರಾಜ ಮತ್ತು ಆತನ ಸಹಚರರಿದ್ದಾರಲ್ಲ, ಅವರಿಗೆ ಮೋಸ್ಟ್ಲಿ ಗೊತ್ತಿಲ್ಲ ಅವರು ಯಾವ ರಾಜ್ಯದಲ್ಲಿದ್ದಾರೆ, ಯಾವ ಸರ್ಕಾರದ ಅಡಿ ಇವ್ರು ಬರ್ತಾರೆ. ಇದನ್ನ ಮೋಸ್ಟ್ಲಿ ಅವರು ಯೋಚನೆ ಮಾಡಿಲ್ಲ ಅನ್ಸ್ತದೆ. ನನಗೆ ಗೊತ್ತು ಇವ್ರ ಮೇಲೆ ಯಾವ ರೀತಿಯಾದಂತ ಆಕ್ಷನ್ ತಗೋಬೇಕು ಅಂತೇಳಿ ನಾನು ಇವ್ರನ್ನ ಮಟ್ಟ ಹಾಕ್ತೇನೆ ಅಂತಕೊಂಡು ಹೇಳಿದ್ರು. ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಯೋಗಿ ಆದಿತ್ಯನಾಥ್ ಒಮ್ಮೆ ಕೈ ಹಾಕಿದ್ರು ಅಂದ್ರೆ ಆ ಕೆಲಸವನ್ನು ಅವ್ರು ಬಿಡುವವರಲ್ಲ. ನಿಮ್ಗೆ ನೆನಪಿರ್ಬೋದು, ಒಂದು 2 ವರ್ಷದ ಹಿಂದೆ ಈ ಅತೀಕ್ ಅಹಮದ್ ಕಡೆಯವರು ಲಕ್ನೋದಲ್ಲಿ ಒಬ್ಬ ಲಾಯರ್ನ ಹಾಡು ಹಗಲೇ ಕೊಲೆ ಮಾಡಿದ್ರು. ಆ ಸಂದರ್ಭದಲ್ಲಿ ಅಸೆಂಬ್ಲಿ ಸೆಷನ್ ಕೂಡ ನಡೀತಾ ಇತ್ತು. ಆಗ ಅಖಿಲೇಶ್ ಯಾದವ್ ಯೋಗಿ ಆದಿತ್ಯನಾಥ್ ಅವ್ರನ್ನ ಪ್ರಶ್ನೆ ಮಾಡಿದ್ರು. ಅಂದ್ರೆ ಈ ರೀತಿಯಾಗಿ ಹಾಡು ಹಗಲೇ ಲಕ್ನೋದಲ್ಲಿ ಈ ರೀತಿ ಎಲ್ಲ ನಡೀತಾ ಇದೆ, ನಿಮ್ಮದೇನು ಸರ್ಕಾರ, ನಿಮ್ದು ಯಾವ ರೀತಿಯಾದಂತಹ ಸರ್ಕಾರ, ಕಾನೂನು ವ್ಯವಸ್ಥೆ ಎಲ್ಲಿದೆ ಇಲ್ಲಿ, ಈ ರೀತಿಯಾದಂತಹ ಪ್ರಶ್ನೆಯನ್ನ ಮಾಡಿದ್ರು. ಆಗ ಯೋಗಿ ಆದಿತ್ಯನಾಥ್ ಅವರು ಅಖಿಲೇಶ್ ಯಾದವ್ಗೆ ಅಲ್ಲೇ ನೇರವಾಗಿ ನಿಂತ್ಕೊಂಡು ಉತ್ತರ ಕೊಟ್ಟಿದ್ರು. ಈ ಮಾಫಿಯಾಗಳು ಯಾರೆಲ್ಲ ಇದ್ದಾರೋ ಅವ್ರೆಲ್ರನ್ನು ಮಿಟ್ಟಿ ಮೇ ಮಿಲಾದೂಂಗ ಅಂತೇಳಿ ಹೇಳಿದ್ರು. ಅಂದ್ರೆ ಅವ್ರೆಲ್ರನ್ನು ಕೂಡ ಖತಮ್ ಮಾಡ್ತೇನೆ, ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ರು. ಈ ರೀತಿಯಾಗಿ ಸೆಷನ್ ನಲ್ಲಿ ಮಾತಾಡಿದ ಕೆಲವೇ ದಿನಗಳಲ್ಲಿ ಈ ಕೊಲೆಯಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೋ ಎಲ್ಲರನ್ನು ಹುಡುಕಿ ಪೊಲೀಸರು ಅವ್ರನ್ನ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ಕೊಟ್ರು. ಇದು ಕೂಡ ನಿಮ್ಗೆ ಗೊತ್ತಿರುವಂತಹ ವಿಷಯ. ಇಂತಹ ಯೋಗಿ ಆದಿತ್ಯನಾಥ್ ಈಗ ಈ ತೌಕೀರ್ ರಾಜನ್ನ ಬಿಟ್ಬಿಡ್ತಾರ? ಖಂಡಿತವಾಗಿ ಬಿಡ್ಲಿಕ್ಕೆ ಹೋಗಿಲ್ಲ. ಅದಕ್ಕೆ ಬದಲಾಗಿ ಆತ ಎಲ್ಲಿ ವಾಸಿಸ್ತಾ ಇದ್ದಾನೆ, ಆತನಿಗೆ ಸಂಬಂಧಪಟ್ಟಂತ ಪ್ರಾಪರ್ಟಿಗಳು ಏನೆಲ್ಲ ಇದೆ, ಅದೆಲ್ಲವೂ ಸಕ್ರಮವಾಗಿರುವಂತಹ ಪ್ರಾಪರ್ಟೀಸ ಅಥವಾ ಅಕ್ರಮ ಪ್ರಾಪರ್ಟೀಸ, ಈ ರೀತಿಯಾದಂತಹ ಸಂಪೂರ್ಣ ವಿವರಗಳನ್ನ ಕಲೆಕ್ಟ್ ಮಾಡಿದ್ರು. ನಂತರ ಇವ್ರಿಗೆ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ಆತನಿಗೆ ಸಂಬಂಧಪಟ್ಟಂತಹ 74 ಅಕ್ರಮ ಬಿಲ್ಡಿಂಗ್ ಗಳು ಆ ಬರೇಲಿಯಲ್ಲಿದೆ ಅನ್ನೋದು ಗೊತ್ತಾಯ್ತು. ತಕ್ಷಣ ಅದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆಗಳಿದ್ರು. ನಿನ್ನೆಯಿಂದ ಬುಲ್ಡೋಸರ್ಗಳು ಇಡೀ ಬರೇಲಿಯಲ್ಲಿ ಗರ್ಜಿಸ್ತಾನೆ ಇವೆ. ಈತನಿಗೆ ಸಂಬಂಧಪಟ್ಟಂತ ಈ ಅಕ್ರಮ ಆಸ್ತಿಗಳು ಏನೆಲ್ಲ ಇದೆಯೋ ಅದೆಲ್ಲದನ್ನು ನೆಲಸಮ ಮಾಡ್ತಾ ಇದ್ದಾರೆ. ಹಾಗೆ ಈತ ಎಲ್ಲೆಲ್ಲ ಅತಿಕ್ರಮಿಸ್ಕೊಂಡು ಕೂತ್ಕೊಂಡಿದ್ದಾನೋ ಆ ಜಾಗಗಳನ್ನ ಖಾಲಿ ಮಾಡುವಂತ ಕೆಲಸ ಕೂಡ ನಡೀತಾ ಇದೆ. ಕೇವಲ ಈತನನ್ನ ಮಾತ್ರ ಅಲ್ಲ, ಈತನ ಜೊತೆಗೆ ಯಾರೆಲ್ಲ ಸೇರ್ಕೊಂಡಿದ್ದಾರೆ ಅಂದ್ರೆ ಆತನ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅಥವಾ ಆತನ ಸಹಚರ ಇರ್ಬೋದು, ಹಾಗೇನೆ ಆತನ ಫ್ರೆಂಡ್ ಸರ್ಕಲ್ ನಲ್ಲಿ ಇರುವವರು, ಇವರೆಲ್ಲರಿಗೆ ಸಂಬಂಧಪಟ್ಟಂತಹ ಅಕ್ರಮ ಆಸ್ತಿ ಪಾಸ್ತಿಗಳು ಏನೆಲ್ಲ ಇದೆ ಎಲ್ಲದನ್ನು ಹುಡುಕಿ ಈಗ ಕೆಡುವಂತ ಕೆಲಸ ನಡೀತಾ ಇದೆ. ಅಂದ್ರೆ ಬುಲ್ಡೋಸರ್ ಬ್ಯಾಕ್ ಇನ್ ಆಕ್ಷನ್ ಅಂತ ಹೇಳ್ಬೋದು ಉತ್ತರ ಪ್ರದೇಶದಲ್ಲಿ. ಇಲ್ಲಿ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ಈ ಮೌಲಾನ ಇರ್ಬೋದು ಅಥವಾ ಬೇರೆ ಈ ಮೌಲ್ವಿಗಳಿರ್ಬೋದು, ಯಾರೇ ಇರ್ಬೋದು, ಇವರೆಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿರ್ತದೆ ನಾವು ಒಂದ್ ವೇಳೆ ಈ ರೀತಿಯಾದಂತಹ ತಪ್ಪುಗಳನ್ನ ಮಾಡಿದ್ರೆ ಯೋಗಿ ಆದಿತ್ಯನಾಥ್ ಯಾವ ರೀತಿ ಆಕ್ಷನ್ ತಗೊಂತಾರೆ, ಯೋಗಿ ಆದಿತ್ಯನಾಥ್ ಸುಮ್ನೆ ಕೂತ್ಕೊಳ್ತಾರ, ಇದೆಲ್ಲದೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ಯೋಗಿ ಆದಿತ್ಯನಾಥ್ ಅವರ ಕಾರ್ಯವೈಖರಿ ಗೊತ್ತಿದ್ದು ಕೂಡ ಇವರು ಪುನಃ ಅವ್ರನ್ನ ಕೆಣಕ್ಲಿಕ್ಕೆ ಹೋಗ್ತಾರೆ. ಆಗ ಅದರ ರಿಸಲ್ಟ್ ಈ ರೀತಿಯಾಗಿ ಬರ್ತದೆ. ಅಂದ್ರೆ ಅವರ ಬುಲ್ಡೋಸರ್ಗಳ ರಸ್ತೆಗಳು ಬಿಡ್ತದೆ, ಇವರ ಈ ಅಕ್ರಮ ಕಟ್ಟಡಗಳು ಎಲ್ಲೆಲ್ಲ ಇದೆಯೋ ಎಲ್ಲದನ್ನು ಹುಡುಕಿ ನೆಲಸಮ ಮಾಡುವಂತ ಕೆಲಸ ನಡೀತದೆ. ಆದ್ರೂ ಕೂಡ ಇವ್ರಿಗೆ ಏನೋ ಒಂದ್ ರೀತಿ ಧೈರ್ಯ, ನಾವು ಸಿಕ್ಕಿ ಬೀಳಲ್ಲ ಅಂತೇಳಿ. ಹಾಗಾಗಿ ಪದೇ ಈ ರೀತಿಯಾದಂತಹ ಕೆಲಸಗಳನ್ನ ಇವ್ರು ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಇಲ್ಲಿ ಈ ರೀತಿಯಾಗಿ ಗಲಭೆ ನಡೆದಿದೆ. ಈ ಗಲಭೆ ನಡೆದ ನಂತರ ಈ ರೀತಿಯಾದಂತಹ ಆಕ್ಷನ್ ನ ಯೋಗಿ ಆದಿತ್ಯನಾಥ್ ಅವರು ತಗೊಳ್ತಾ ಇದ್ದಾರೆ. ಆದ್ರೆ ಸಮಾಜವಾದಿ ಪಕ್ಷಕ್ಕೆ ಸೇರಿದಂತಹ ಒಬ್ಬ MP ಅಥವಾ MLA ಇರಬೇಕು, ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಸಣ್ಣ ಘಟನೆಗೆ ಈ ರೀತಿಯಾದಂತಹ ಕ್ರಮವನ್ನ ಯಾಕೆ ಯೋಗಿ ಆದಿತ್ಯನಾಥ್ ಕೈಗೊಳ್ತಾ ಇದ್ದಾರೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಇವ್ರ ಲೆಕ್ಕದಲ್ಲಿ ಪೊಲೀಸರಿಗೆ ಹೊಡೆಯೋದು, ಕಲ್ಲು ತೂರೋದು, ಅಥವಾ ಸಿಕ್ಕ ವಾಹನಗಳಿಗೆ ಬೆಂಕಿ ಹಾಕೋದು, ಅಥವಾ ಅಂಗಡಿಗಳಿಗೆ ನುಗ್ಗೋದು, ಇದೆಲ್ಲದೂ ಕೂಡ ಸಾಮಾನ್ಯ ಸಂಗತಿ. ಅವ್ರ ಮೇಲೆ ಏನು ಆಕ್ಷನ್ ತಗೋಬಾರದು ಅಂತ ಇವ್ರು ಹೇಳ್ತಾ ಇದ್ದಾರೆ. ಒಂದು ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಈಗ ಇರೋದು ಯೋಗಿ ಆದಿತ್ಯನಾಥ್ ಸರ್ಕಾರ. ಒಂದ್ ವೇಳೆ ಯೋಗಿ ಆದಿತ್ಯನಾಥ್ ಸರ್ಕಾರದ ಬದಲಿಗೆ ಎಲ್ಲಿಯಾದ್ರೂ ಸಮಾಜವಾದಿ ಪಕ್ಷದ ಈ ಅಖಿಲೇಶ್ ಯಾದವ್ ಸರ್ಕಾರ ಇದ್ದಿದ್ರೆ ಉತ್ತರ ಪ್ರದೇಶದಲ್ಲಿ ಯಾವ ರೀತಿಯಾದಂತ ಪರಿಸ್ಥಿತಿ ಇರ್ತಾ ಇತ್ತು, ಜಸ್ಟ್ ಯೋಚನೆ ಮಾಡಿ. ಹಾಗಾಗಿ ಅಲ್ಲಿಯ ಜನತೆ ಯೋಗಿ ಆದಿತ್ಯನಾಥ್ ಅವರ ಪರವಾಗಿ ನಿಂತಿದ್ದಾರೆ. ಮುಸ್ಲಿಂ ಇರ್ಬೋದು, ಹಿಂದೂಗಳಿರ್ಬೋದು, ಎಲ್ಲರೂ ಕೂಡ ಅಷ್ಟೇ. ಯಾರು ಕಾನೂನು ಸುವ್ಯವಸ್ಥೆ ಇರಬೇಕು ಅನ್ನೋ ಒಂದು ಯೋಚನೆ ಇಟ್ಕೊಂಡಿದಾರೋ ಅವ್ರೆಲ್ಲರೂ ಕೂಡ
ಯೋಗಿ ಆದಿತ್ಯನಾಥ್ ಪರವಾಗಿ ನಿಂತಿದ್ದಾರೆ. ಇದು ಯೋಗಿಯ ತಾಕತ್ತು. ಆದ್ರೆ ನಮ್ಮ ರಾಜ್ಯದಲ್ಲಿ ಏನ್ ನಡೀತಾ ಇದೆ, ಪೊಲೀಸ್ ಸ್ಟೇಷನ್ ಕಲ್ಲು ತೂರೋದು ಇದೆಲ್ಲ ಕಾಮನ್ ಆಗ್ಬಿಟ್ಟಿದೆ ನಮ್ಮ ರಾಜ್ಯದಲ್ಲಿ. ಆದ್ರೆ ಇಲ್ಲಿಯ ಸರ್ಕಾರ ಯಾವುದೇ ರೀತಿಯಾದಂತ ಸ್ಟ್ರಿಕ್ಟ್ ಆಕ್ಷನ್ ನ ಯಾರ ಮೇಲೂ ತಗೊಳ್ತಾ ಇಲ್ಲ. ಹಾಗಾಗಿ ಇಲ್ಲಿ ಅದು ಕಂಟಿನ್ಯೂ ಆಗ್ತಾನೆ ಇದೆ. ಅನಾವಶ್ಯಕ ಯೋಗಿ ಆದಿತ್ಯನಾಥ್ ಅವ್ರನ್ನ ಕೆಣಕಿ ಈ ತೌಫಿಕ್ ರಾಜಾ ಮತ್ತು ಆತನ ಸಹಚರರು ಈಗ ಬೀದಿಗೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಯೋಗಿ ಆದಿತ್ಯನಾಥ್ ಅವರ ಬುಲ್ಡೋಸರ್ ಇನ್ನೂ ಎಷ್ಟು ಅಕ್ರಮ ಆಸ್ತಿಗಳನ್ನ ಸರ್ಕಾರದ ವಶಕ್ಕೆ ಪಡಿತಾರೆ ನೋಡೋಣ. ಸ್ನೇಹಿತರೆ, ನಾನು ಇಲ್ಲಿ ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.